ಬೆಂಗಳೂರಿನ ಐಸ್ ಕ್ರೀಮ್ ಪಾರ್ಲರ್ ಬಳಿ ಕಿರಿಕೊಂದು ನಡೆದಿದೆ. ಸಿಟ್ಟಿಂಗ್ ಇಲ್ಲ, ಪಾರ್ಸಲ್ ಕೊಡ್ತೀವಿ ಅಂದಿದ್ದಕ್ಕೆ ಗಲಾಟೆಯನ್ನ ಮಾಡಿಕೊಳ್ಳಲಾಗಿದೆ. ಶಾಪ್ ಕ್ಲೋಸಿಂಗ್ ಟೈಮ್ನಲ್ಲಿ ಕಿಡಿಗೇಡಿಗಳಿಂದ ಈ ಗಲಾಟೆ ನಡೆದಿರುವಂಥದ್ದು. ಕಿಡಿಗೇಡಿಗಳಿಂದ ಸಿಬ್ಬಂದಿಗಳ ಮೇಲೆ ಹಲ್ಲೆಗೆ ಯತ್ನ ಕೂಡ ನಡೆದಿದೆ. ಇನ್ನು ಬೆಂಗಳೂರಿನ ಗೋವಿಂದರಾಜನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ವಿಜಯನಗರ ಎಂಸಿ ಲೇಔಟ್ ಬಳಿಯ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಈ ಕಿರಿಕ್ ನಡೆದಿರುವಂಥದ್ದು. ಸಿಟ್ಟಿಂಗ್ ಇಲ್ಲ, ಪಾರ್ಸಲ್ ಕೊಡ್ತೀವಿ ಅಂದಿದ್ದಕ್ಕೆ ಗಲಾಟೆಯನ್ನ ಮಾಡಿಕೊಳ್ಳಲಾಗಿದೆ. ಶಾಪ್ ಕ್ಲೋಸಿಂಗ್ ಟೈಮ್ನಲ್ಲಿ ಕಿಡಿಗೇಡಿಗಳು ಗಲಾಟೆಯನ್ನ ಮಾಡಿದ್ದಾರೆ. ಇನ್ನು ಕಿಡಿಗೇಡಿಗಳಿಂದ ಸಿಬ್ಬಂದಿಗಳ ಮೇಲೆ ಹಲ್ಲೆಗೆ ಕೂಡ ಯತ್ನ ನಡೆದಿರುವಂಥದ್ದು. ಬೆಂಗಳೂರಿನ ಗೋವಿಂದರಾಜನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿಜಯನಗರ ಎಂಸಿ ಲೇಔಟ್ ಬಳಿಯ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇನ್ನು ಭಾನುವಾರ ಮಧ್ಯಾಹ್ನ 12:50 ವೇಳೆಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯನಗರ ಎಂಸಿ ಲೇಔಟ್ ಬಳಿ ಇರುವ ಪ್ರತಿಷ್ಠಿತ ಐಸ್ ಕ್ರೀಮ್ ಪಾರ್ಲರ್ ಇದು. ಮಧ್ಯಾಹ್ನ 12:50 ಸುಮಾರಿಗೆ ಶಾಪ್ ಬಳಿ ಈ ಕಿಡಿಗೇಡಿಗಳು ಹೋಗಿದ್ರು. ಮಧ್ಯಾಹ್ನ 1 ಗಂಟೆಗೆ ಶಾಪ್ ಕ್ಲೋಸ್ಗೆ ತಯಾರಿಯನ್ನ ಮಾಡ್ತಿದ್ರು ಸಿಬ್ಬಂದಿ. ಈ ವೇಳೆ ಅಲ್ಲೇ ಕೂತು ತಿನ್ನಲು ಕೇಳಿದ್ರು, ಅಲ್ಲೇ ಕುತ್ಕೊಂಡು ತಿಂತೀವಿ ಅಂತ ಹೇಳಿದ್ರು. ಬಟ್ ಇದು ಶಾಪ್ ಕ್ಲೋಸಿಂಗ್ ಟೈಮ್ ಅಂತ ಹೇಳಿದ್ರು. ಹಾಗಾಗಿ ಪಾರ್ಸಲ್ ಕೊಡ್ತೀವಿ ಅಂತ ಹೇಳಿದ್ರು ಐಸ್ ಕ್ರೀಮ್ ಪಾರ್ಲರ್ನ ಸಿಬ್ಬಂದಿ. ಈ ವೇಳೆ ಶಾಪ್ನ ಕಂಪ್ಯೂಟರ್ ಸಿಸ್ಟಮ್ನ ತಳ್ಳಿ ಗಲಾಟೆಯನ್ನ ಮಾಡಿದ್ರು. ಕೆಲವೇ ಹೊತ್ತಲ್ಲಿ ಶಾಪ್ ಖಾಲಿ ಮಾಡಿಸಬೇಕು ಅಷ್ಟೇ ಅಂತ ಆವಾಜ್ ಕೂಡ ಹಾಕಲಾಗಿತ್ತು. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಬೆಂಗಳೂರಿನ ಒಂದು ಪ್ರತಿಷ್ಠಿತ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ನಡೆದಿರುವಂತಹ ಗಲಾಟೆ ಇದು. ಇನ್ನೇನು ಶಾಪ್ ಕ್ಲೋಸಿಂಗ್ ಟೈಮ್ನಲ್ಲಿ ಬಂದಂತಹ ಕಿಡಿಗೇಡಿಗಳು ನಮಗೆ ಇಲ್ಲಿ ಸಿಟ್ಟಿಂಗ್ ಇಲ್ಲ, ಪಾರ್ಸಲ್ ಕೊಡ್ತೀವಿ ಅಂದಿದ್ದಕ್ಕೆ ಸಿಬ್ಬಂದಿಗಳ ಮೇಲೆ ಹಲ್ಲೆಗೂ ಕೂಡ ಯತ್ನಿಸಲಾಗಿರುವಂಥದ್ದು. ಏನಿದು ಘಟನೆ? ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್. ಅಂದ್ರೆ ವಿಜಯನಗರದ ಎಂಸಿ ಲೇಔಟ್ ಬಳಿ ಇರುವಂತಹ ಪ್ರತಿಷ್ಠಿತ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ನಿನ್ನೆ ಮಧ್ಯಾಹ್ನ 12:50 ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು. ಸೊ ಮಧ್ಯಾಹ್ನ ಅಂದ್ರೆ ಭಾನುವಾರದ ಕಾರಣ ಮಧ್ಯಾಹ್ನ 1 ಗಂಟೆಗೆ ಶಾಪ್ ಕ್ಲೋಸ್ ಮಾಡೋದಕ್ಕೆ ಸಿಬ್ಬಂದಿಗಳು ತಯಾರಿ ಮಾಡ್ತಿದ್ರು. ಸೊ ಈ ಸಂದರ್ಭದಲ್ಲಿ ಬಂದಂತಹ ವ್ಯಕ್ತಿ ಅಂದ್ರೆ ಕ್ಲೋಸಿಂಗ್ ಸಮಯವಾಗಿದ್ದರಿಂದ ಅಲ್ಲಿಯ ಸಿಬ್ಬಂದಿಗಳು ಪಾರ್ಸಲ್ ನೀಡೋದಾಗಿ ಹೇಳಿದ್ದಾರೆ. ಈ ವೇಳೆ ಶಾಪ್ ನ ಕಂಪ್ಯೂಟರ್ ಸಿಸ್ಟಮ್ ನ ತಳ್ಳಿ ಗಲಾಟೆಯನ್ನ ಕೂಡ ಮಾಡಿರುವಂತದ್ದು. ಸೊ ಬಿಲ್ ಕೌಂಟರ್ ನಲ್ಲಿ ಇದ್ದಂತಹ ಸಿಬ್ಬಂದಿಗಳ ಮೇಲೆ ಹಲ್ಲೆಗೆ ಯತ್ನ ಕೂಡ ಮಾಡಿದ್ದಾರೆ. ಸದ್ಯ ಈ ಘಟನೆ ಸಂಪೂರ್ಣವಾಗಿ ಸಿಸಿಟಿವಿಯಲ್ಲಿ ಸೆರೆ ಆಗಿರುವಂತದ್ದು. ಸೊ ಸದ್ಯ ಐಸ್ ಕ್ರೀಮ್ ಪಾರ್ಲರ್ ನ ಓನರ್ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸೊ ಸಿಸಿಟಿವಿ ದೃಶ್ಯದ ಆಧಾರದ ಮೇರೆಗೆ ಆ ವ್ಯಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ಶುರು ಮಾಡಿರುವಂತದ್ದು. ಸದ್ಯ ಘಟನೆ ಸಂಪೂರ್ಣವಾಗಿ ಸಿಸಿಟಿವಿಯಲ್ಲಿ ಸಹರೆಗಳು ಸೆರೆಯಾದ ಕಾರಣ ತನಿಖೆಗೆ ಸ್ವಲ್ಪ ಅಂದ್ರೆ ಬಹಳಷ್ಟು ಉಪಯೋಗಕಾರಿಯಾಗುತ್ತೆ. ಸೊ ಹೀಗಾಗಿ ಆ ವ್ಯಕ್ತಿ ಯಾರು, ಎಲ್ಲಿ ಅವನು ಅನ್ನೋದ್ರ ಬಗ್ಗೆ ಈಗಾಗಲೇ ಗೋವಿಂದರಾಜನಗರ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಸಿಂಚನ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.